ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಚಿ ಕ್ರಿಯೇಷನ್. ನಮ್ಮ ಸಚಿ ಕ್ರಿಯೇಟು ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಆಗಿರೋಂಥ ಡಿಸೈನ್ಸ್ನ ಶೋ ಮಾಡ್ತೀನಿ. ಸೊ ಇದು ಬಂದು ರೇಷ್ಮೆ ಸೀರೆ ಆಗಿರುತ್ತೆ. ಫುಲ್ಲು ಪಿಂಕ್ ಕಲರಲ್ಲೇ ಆಗಿರೋವಂಥದ್ದು, ಸೆಲ್ಫ್ ಕಲರ್ ಇರುತ್ತೆ. ಸೊ ಬ್ಲೌಸ್ ಕೂಡ ಅದೇ ಆಗಿರೋದ್ರಿಂದ ನಾನು ಫುಲ್ಲು ಜರಿನಲ್ಲೇ ವರ್ಕ್ ಮಾಡಿದ್ದೀನಿ. ಔಟ್ಲೈನ್ ಮಾತ್ರ ಪಿಂಕ್ ಕಲರ್ ಕೊಟ್ಟಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫುಲ್ಲು ಸ್ಯಾರಿ ಪಿಂಕ್ ಇರೋದ್ರಿಂದ ಪಿಂಕ್ ಕಲರ್ ಥ್ರೆಡ್ ಹಾಕಿದ್ರೆ ಕಾಣಲ್ಲ ಅಂತೇಳಿ ಫುಲ್ಲು ನಾವು ಜರಿನಲ್ಲೇ ವರ್ಕ್ ಮಾಡಿರೋದು. ಇದು ಬ್ಯಾಕ್ ಆಗಿರುತ್ತೆ. ಫ್ರಂಟ್ ಬಂದು ಸ್ವೀಟ್ ಆರ್ಟ್ ಶೇಪಲ್ಲಿ ಮಾಡಿಸಿರೋ ಅಂಥದ್ದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಸ್ಲೀವ್ಸಿಗೆ ಬಂದು ಬಾರ್ಡರ್ ಮೇಲೆ ವರ್ಕ್ ಬೇಕು ಅಂತ ಹೇಳಿದರು. ಸೊ ನಾವು ಬಾರ್ಡರ್ ಮೇಲೆ ವರ್ಕ್ನ ಕುಣಿಸಿರೋ ಅಂಥದ್ದು. ಇದು ಸಿಂಪಲ್ ಆಗಿದೆ ಸ್ಲೀವ್ಸು. ಕೆಳಗಡೆ ಬಂದು ಒಂದು ಲೈನ್ ಮತ್ತು ನಾವು ಕೆಳಗಡೆ ಎಡ್ಜಸ್ಸಿಗೆ ಹಾಕಿದ್ದೀವಿ. ಇಲ್ಲಿ ಇದನ್ನು ಫೋಲ್ಡ್ ಮಾಡ್ಕೊಂಡವರು ಸ್ಟಿಚ್ ಆದಮೇಲೆ ಬೀಡ್ಸ್ ಹಾಕೋತೀವಿ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಹಾಗೆ ಮೊನ್ನೆ 2 ಡೇಸ್ ಬ್ಯಾಕು ಒಂದು ವರ್ಕ್ ತೋರಿಸಿದ್ದೆ. ಸೊ ಅದು ವರ್ಕ್ ಆಗುವಾಗ ನಾನು ವೀಡಿಯೋ ಮಾಡಿದ್ದೆ. ಸೊ ಇದೇ ಬ್ಲೌಸ್ ಮತ್ತೆ ಇವಾಗ ಶೋ ಮಾಡ್ತಾಯಿದ್ದೀನಿ. ಏನಕ್ಕಂತ ಹೇಳಿದ್ರೆ ಈ ಥರ ಫುಲ್ಲು ನಮ್ಮದು ಒಂದು ವರ್ಕ್ ಆಗಿತ್ತು, ಬರೀ ಔಟ್ಲೈನ್ ಮಾತ್ರ ಪೆಂಡಿಂಗ್ ಇತ್ತು. ಮತ್ತು ಇವಾಗ ಎಗೇನ್ ಹಾಕಿದ್ದೀನಿ ನೋಡಿ. ಸೊ ಅದು ಏನಾಯ್ತು ಅಂತ ಹೇಳಿದ್ರೆ ನಮ್ಮದು 1 ಮಂತಿಂದ ಬಿಲ್ಡಿಂಗಲ್ಲಿ ಪವರ್ದು ಪ್ರಾಬ್ಲಮ್ ಇತ್ತು. ಸೊ ಜಂಪಾಗಿ ಇದಾಗ್ತಿತ್ತು. ನಾನು ಕೇರ್ಲೆಸ್ ಮಾಡಿಕೊಂಡು ಹಂಗೆ ಸುಮ್ಮನೆ ವರ್ಕ್ ಮಾಡ್ಕೊಂಡು ಹೋಗ್ತಾಯಿದ್ದೆ. ಅದು 2 ಡೇಸ್ ಬ್ಯಾಕು ನೈಟು ಮಿಷಿನ್ ಆನ್ ಆ್ಯಂಡ್ ಆಫ್ ಆಗಿ ಫುಲ್ಲು ಎಂಬ್ರಾಯ್ಡಿಂಗ್ ಜಂಪ್ ಆಗಿ ಫುಲ್ ಇಷ್ಟು ಇಲ್ಲಿ ಏನು ವರ್ಕ್ ಇದೆ ಇಷ್ಟು ವರ್ಕು ಕೂಡ ನಾವು ರಿಮೂವ್ ಮಾಡಿ ಮತ್ತೆ ಇವಾಗ ಹಾಕಿದ್ದೀವಿ. ಸೊ ಈ ಮಿಷಿನ್ ತೊಗೊಳೋಕ್ಕೆ ಯಾರೆಲ್ಲ ಎನ್ಕ್ವೈರಿ ಮಾಡಿದರೆ ಅವ್ರಿಗೊಂದು ಕಿವಿ ಮಾತು ಏನಂತ ಹೇಳಿದ್ರೆ, ಮಿಷಿನ್ ತೊಗೊಂಡಾದ್ಮೇಲೆ ಮರಿದೆ ಶಾಪ್ಗೆ ಅಥವಾ ಮನೇಲಿ ಇಟ್ಕೊಳ್ಳೋದಾದರೆ ನೀವು UPSನ ಹಾಕಿಸ್ಕೊಳ್ಳಿ. ಇಲ್ಲ ಅಂತಂದರೆ ನನ್ನ ಥರನೇ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ. 2 ಡೇಸ್ ನನಗೆ ನಿದ್ದೆ ಬರ್ತಿಲ್ಲ. ಕಸ್ಟಮರ್ಗೆ ಆನ್ ಟೈಮ್ ಡೆಲಿವರಿ ಕೊಡೋಕ್ಕಾಗಿಲ್ಲ. ಅವರು ಅಂತೂ ಚೆನ್ನಾಗಿ ಬೈಕೊಂಡಿರ್ತಾರೆ, ಗೀತಾ ಸಿಸ್ಟರ್ ಅಂತ ಅವ್ರು ಹೇಳಿ ಟೈಲರು. ಸೊ ಇವತ್ತು ನಾನು ಟೆನಿಕಾಸ್ಟ್ ಅವ್ರಿಗೆ ವರ್ಕ್ ಮಾಡಿ ಕೊಡಬೇಕು. ಇದು ಒಂದು ಮಾತ್ರ ಮಿಸ್ ಮಾಡ್ಕೊಬಿಡಿ. ಈ ಮಿಷಿನ್ ಎಷ್ಟು ನಾವು ಟೈಮ್ ಕೊಡ್ತೀವಿ ಅಷ್ಟು ವರ್ಕ್ ಆಗುತ್ತೆ. ಬಟ್ ಅಷ್ಟೇ ಗಮನ ಇರಬೇಕು. ಮೇನ್ ಪವರು ಆನ್ ಆ್ಯಂಡ್ ಆಫ್ ಆಯ್ತಂದರೆ ವರ್ಕ್ ಜಂಪ್ ಆಗುತ್ತೆ. ಅದನ್ನು ಕಂಪಲ್ಸರಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನನ್ನ ಥರನೇ ಪ್ರಾಬ್ಲಮ್ ಆಗುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.